ತಮ್ನೇಲ್ನಲ್ಲಿ ನೋಡಿರೋ ಥರನೇ ಕಾಂತಾರ ಚಾಪ್ಟರ್ 1 ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡೋದು ತುಂಬ ಕಷ್ಟ ಇದೆ. ಅದು ಯಾಕೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಕಾಂತಾರ ಇನ್ OTT ಅಕ್ಟೋಬರ್ 2ಕ್ಕೆ ಕಾಂತಾರ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಇದ್ದಂಥ ಕಂಟೆಂಟು ಆ್ಯಂಡ್ ರಿಷಬ್ ಅವರ ಆ್ಯಕ್ಟಿಂಗು ಸಿನಿಮಾನ ಗೆಲ್ಲೋ ಥರ ಮಾಡುತ್ತೆ. ಆ್ಯಂಡ್ ತುಂಬ ಜನ ಆಡಿಯನ್ಸು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತಾರೆ. ಬಟ್ ಇವಾಗ ಎಫೆಕ್ಟ್ ಏನಾಗ್ತಿದೆ ಅಂತಂದರೆ, ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಿದ್ದಂಥ ಸಿನಿಮಾ ಇವಾಗ ಅಕ್ಟೋಬರ್ 31ಕ್ಕೆ ಆಲೆ OTTಲಿ ಬರ್ತಾ ಇದೆ. ಕೇವಲ 29 ದಿವಸ ಆಗೈತೆ ಅಷ್ಟೇ. ಆಲೆ ಅಕ್ಟೋಬರ್ 31ಕ್ಕೆ ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಅಂದರೆ ಲೆಕ್ಕ ಹಾಕಿ. ಇಷ್ಟು ಬೇಗ ಏನಕ್ಕೆ ಬೇಕಿತ್ತು ಸಿನಿಮಾ? ಈಗ ಸ್ವಲ್ಪ ಜನ ಅಂದ್ಕೊಂಡಿರ್ತೀರಾ OTTಗೆ ಬಂದ್ರೆ ಏನಾಯ್ತು 1000 ಕೋಟಿ ಕಲೆಕ್ಷನ್ ಮಾಡಲ್ವಾ ಅಂತ. ಆ ಥರ ಅಲ್ಲ. ತುಂಬ ಜನ ಟೈಮ್ ಸಿಗ್ದಲೇನೆ ಥಿಯೇಟರ್ಗೆ ಹೋಗಿ ನಿಧಾನಕ್ಕೆ ನೋಡೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಂಥವ್ರಿಗೆಲ್ಲ ಇವಾಗ OTTಲಿ ಬಂದಾದ್ಮೇಲೆ ಥಿಯೇಟರ್ಗೆ ಏನಕ್ಕೆ ಹೋಗ್ಬೇಕು, ಮನೇಲೆ ನೋಡೋದ್ರಾಯ್ತು ಅಂತ ಸುಮ್ಮನಾಗ್ತಾರೆ. ಇಲ್ಲಿಂದ ಸಿನಿಮಾದ ಕಲೆಕ್ಷನ್ ಕಮ್ಮಿ ಆದ್ರೂ ಕೂಡ ಆಗ್ಬೋದು, ಹೇಳೋದಕ್ಕಾಗಲ್ಲ. ಅಂಡ್ ಸಿನಿಮಾ ಈಗಾಗಲೇ 800 ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಅಕ್ಟೋಬರ್ 31ರಿಂದ ಸಿನಿಮಾ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಈ ವರ್ಷದ ನಂಬರ್ 1 ಸಿನಿಮಾ ಅಂತಾನೆ ಹೇಳ್ಬೋದು. 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋಂಥ ಸಿನಿಮಾದ ಲಿಸ್ಟ್ ಅಲ್ಲಿ ಫಸ್ಟ್ ಚಾವಾ ಇತ್ತು, 790 ಕೋಟಿ ಕಲೆಕ್ಷನ್ ಮಾಡಿತ್ತು. ಇವಾಗ ಕಾಂತಾರ ಸಿನಿಮಾ 800 ಕೋಟಿ ಕಲೆಕ್ಷನ್ ಮಾಡಿರೋದ್ರಿಂದ ಫಸ್ಟ್ ಪ್ಲೇಸಿಗೆ ಹೋಗುತ್ತೆ ಕಾಂತಾರ ಚಾಪ್ಟರ್ 1. ಈಗ ಕಾಂತಾರ OTTಗೆ ಬರ್ತಾ ಇರೋದ್ರ ಬಗ್ಗೆ ನಿಮ್ಗೇನಂತ ಅನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.